ಸರ್ವೇ ಭವಂತು ಸುಖಿನಃ. ಶ್ರೀಕೃಷ್ಣ ವಿಜಯತೆ. ಮಾರ್ಚ್ 29ನೇ ತಾರೀಕಿನಂದು ಶನಿ ಮೀನರಾಶಿಯನ್ನು ಪ್ರವೇಶ ಮಾಡಿದ್ದಾನೆ. ಇದರ ಬಗ್ಗೆ ನಾವು ಬೇರೆ ಮಾಧ್ಯಮಗಳಲ್ಲಿ ಮಾತನಾಡಿದ್ದೇವೆ, ಇನ್ಸ್ಟಾಗ್ರಾಮ್ನಲ್ಲಿ ಇರಲಿಲ್ಲ. ಈಗ ಇನ್ಸ್ಟಾಗ್ರಾಮ್ನಲ್ಲಿ ಮೇಷರಾಶಿಯವರ ಶನಿ ಗೋಚಾರ ಫಲವನ್ನು ತಿಳ್ಕೊಳ್ಳೋಣ ಬನ್ನಿ. ಮೇಷರಾಶಿಯವರಿಗೆ 7.5 ವರ್ಷದ ಶನಿ ಈಗ ಪ್ರಾರಂಭವಾಗ್ತಾ ಇದೆ. ಇದರ ಪರಿಣಾಮಗಳು ಏನು ಮುಖ್ಯವಾಗಿ ಅಂತಂದ್ರೆ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಮುಖ್ಯವಾದಂತಹ ಕೆಲವು ಸಂಬಂಧಗಳು ತೊರೆದು ಹೋಗುತ್ತವೇನೋ, ಬಿಟ್ಟು ಹೋಗುತ್ತವೇನೋ ಅನ್ನುವಂತಹ ಭಯ ಕಾಡುತ್ತೆ. ಮತ್ತು 2.5 ವರ್ಷಗಳ ತನಕ ಈ ಭಯ ಅಥವಾ ಈ ಒಂದು ಪರಿಸ್ಥಿತಿ ಮುಂದುವರಿಯೋದ್ರಿಂದ ಅತಿ ವಿಷಮ ಕ್ಷಣಗಳನ್ನು ನೀವು ನೋಡಬೇಕಾಗಿ ಕೂಡ ಬರಬಹುದು. ಆದರೆ ಮಾತುಕತೆ ಹೆಚ್ಚು ಆಡದೆ ನಿಮ್ಮ ಪಾಡಿಗೆ ನೀವು ಇದ್ದರೆ ಶನೀಶ್ವರ ಎಲ್ಲದನ್ನು ತಾನೇ ಪರಿಹಾರ ಮಾಡ್ತಾನೆ. ಶನಿ ಗೋಚಾರ ಸ್ತೋತ್ರ, ಶನಿ ಶಾಂತಿ ಸ್ತೋತ್ರಗಳನ್ನ ಹೇಳ್ಕೊಳ್ಳೋದನ್ನ ಮರಿಬೇಡಿ. ಒಳ್ಳೆಯ ಫಲಗಳು ಕೆಲವು ಇರುತ್ತೆ. ಯಾಕೆಂತಂದ್ರೆ ನಮಗೆ ಬೇಡದಂತಹ ಕೆಲವು ಸಂಬಂಧಗಳು ತಾನಾಗಿಯೇ ಈಗ ಬಿಟ್ಟು ಹೋಗುತ್ತವೆ. ಕಾರ್ಯಕ್ಷೇತ್ರದಲ್ಲಿ ಕೆಲವರಿಗೆ ಬದಲಾವಣೆಗಳಾಗುತ್ತೆ. ಇದೇನು ಅಂತಂದ್ರೆ, ನಿಮ್ಮ ಹೈಕ್ ಇಲ್ಲದೆ, ಸಂಬಳದಲ್ಲಿ ಬಡ್ತಿ ಇಲ್ಲದೆ ನೀವು ಹೆಚ್ಚಿನ ಕೆಲಸವನ್ನ ಮಾಡಬೇಕಾಗಿ ಬರಬಹುದು, ಅಥವಾ ಕೆಲಸ ಹೋಗಬಹುದು, ಹೊಸ ಕೆಲಸ ಪ್ರಾಪ್ತಿಯಾಗಬಹುದು. ಮುಂದಿನ 30 ವರ್ಷಗಳಿಗೆ ನೀವು ಹೇಗೆ ಇರಬೇಕು ಅನ್ನುವಂತಹ ಒಂದು ಕ್ಲೂ ಅಥವಾ ಪಾಠವನ್ನ ಶನಿ ಈಗ ನಿಮಗೆ ತಂದು ಕೊಡ್ತಾನೆ. ಇವಾಗ ಆಗುವಂತಹ ಬದಲಾವಣೆಗಳು 30 ವರ್ಷದ ತನಕ ಮುಂದೆ ನಿಮ್ಮ ಜೊತೆಗೆ ಇರುತ್ತೆ. ಮತ್ತು ಕೆಲವರಿಗೆ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗಬಹುದು. ಮುಖದಿಂದ ಹಿಡಿದು ನಿಮ್ಮ ಎದೆಯ ಭಾಗದವರೆಗೆ ಸ್ವಲ್ಪ ನೀವು ಹುಷಾರಾಗಿ ನೋಡಿಕೊಳ್ಳಬೇಕಾಗುತ್ತೆ. ಮೊದಲ 2.5 ವರ್ಷದಲ್ಲಿ ಕಾಲಪುರುಷನ ತಲೆಯಿಂದ ಶನಿ ದೇಹವನ್ನ ಪ್ರವೇಶಿಸ್ತಾನೆ. ಆದ್ದರಿಂದ ಮುಖದಲ್ಲಿ ಚಿಬ್ಬು, ಪ್ಯಾಚ್ಗಳು ಇತ್ಯಾದಿಗಳಾಗಬಹುದು, ಕಣ್ಣಿನಲ್ಲಿ ತೊಂದರೆ ಆಗಬಹುದು, ಮತ್ತೆ ಹೋಗ್ತಾ ಹೋಗ್ತಾ ಥೈರಾಯ್ಡ್ ಪ್ರಾಬ್ಲಮ್ ಬರಬಹುದು, ಅಥವಾ ಶೋಲ್ಡರ್ ಬೋನ್ಗಳಿಗೆ ತೊಂದರೆ ಆಗಬಹುದು. ನಿಮಗೆ ಕೂತು ಯಾರ್ಯಾರು ಅತಿ ಹೆಚ್ಚಿನ ಕೆಲಸವನ್ನ ಮಾಡ್ತಾ ಇದ್ದೀರಿ ಅವರಿಗೆ, ನಿಮಗೆಲ್ಲರಿಗೂ ಸ್ಪಾಂಡಿಲೈಟಿಸ್ ಇತ್ಯಾದಿಗಳು ಬರಬಹುದು. ಬೆನ್ನು ಮೂಳೆ ಸ್ವಲ್ಪ ವೀಕ್ ಆಗಬಹುದು, ಇದೆಲ್ಲ ಸಾಧ್ಯತೆ ಇರುತ್ತೆ. ಶೋಲ್ಡರ್ ಎಲ್ಲ ಡಿಸ್ಲೊಕೇಟ್ ಆಗದೆ ಇರುವಂತೆ ಎಲ್ಲ ನೋಡ್ಕೊಳ್ಳಿ. ಆಕ್ಸಿಡೆಂಟ್ಸ್ಗಳು ಆಗದಿರುವಂತೆ ಖಂಡಿತ ನೋಡ್ಕೊಳ್ಳಿ. ಇನ್ನು ಇದರ ಒಳ್ಳೆಯದು ಏನು ಅಂತಂದ್ರೆ, ಆಧ್ಯಾತ್ಮ ಮಾರ್ಗದಲ್ಲಿ ಅತಿ ಹೆಚ್ಚಿನ ಪ್ರಗತಿಯನ್ನ ಕೊಡ್ತಾನೆ ಶನಿ. ಆದ್ದರಿಂದ ಧ್ಯಾನಾದಿಗಳನ್ನ ಮಾಡಿದರೆ 2.5 ವರ್ಷದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಎಣಿಸಲಾಗದಷ್ಟು ಸಿದ್ಧಿಯನ್ನ ಪಡೆಯುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಆಧ್ಯಾತ್ಮಿಕವಾಗಿ ಆ ಶನಿ ಅತ್ಯಂತ ಒಳ್ಳೆಯ ಫಲವನ್ನ ನಿಮಗೆ ತಂದು ಕೊಡ್ತಾ ಇದ್ದಾನೆ. ಮತ್ತೆ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇರಿ, ಒಳ್ಳೆಯ ಫಲಗಳನ್ನು ಕೂಡ ನಾವು ಹೇಳ್ತಾ ಬರ್ತೇವೆ. ರಾಹು ಗೋಚರ ಫಲ ನೋಡೋದನ್ನ ಮರಿಬೇಡಿ. ನಿಮಗೆ ಅತ್ಯಂತ ಶುಭವಾಗಿದೆ. ಸರ್ವರಿಗೂ ಶುಭಮಸ್ತು.